ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಕನಕಪುರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿದ್ದ ಕೆ ಸತೀಶ್ ಅವರು ಅಕ್ಕಿ ಮತ್ತು ಗೋಧಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿಕೊಂಡಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಎಂದು ಛಲವಾದಿ ಮಹಾಸಭಾ ಜಿಲ್ಲಾ ಉಸ್ತುವಾರಿಗಳಾದ ನವೀನ್ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕನಕಪುರದ ಮರಳೇಗವಿ ಮತ್ತು ದೇಗುಲ ಮಠದವರು ಕನಕಪುರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪತ್ರದ ಮೂಲಕ ಅಕ್ಕಿ ಮತ್ತು ಗೋಧಿಗೆ ಬೇಡಿಕೆ ಸಲ್ಲಿಸಿರುತ್ತಾರೆ. ಆನಂತರ ಮಠದವರು ನೀಡಿರುವ ಪತ್ರದಂತೆ ಕನಕಪುರ ತಾಲೂಕು ಕಲ್ಯಾಣಾಧಿಕಾರಿಯಾಗಿದ್ದ ಕೆ ಸತೀಶ್ ಅವರು 252.50 ಕ್ವಿಂಟಲ್ ಅಕ್ಕಿ ಮತ್ತು 126 ಕ್ವಿಂಟಲ್ ಗೋಧಿಯನ್ನು ನೀಡಿದರು. ಮತ್ತೆ ಪ್ರಸ್ತುತ ಅಕ್ಕಿಯನ್ನು ಮತ್ತೆ ಇಲಾಖೆಗೆ ಮಠದವರು ಹಿಂದಿರುಗಿ ನೀಡಿದ್ದಾರೆ. ಉಳಿಕೆ ಗೋಧಿಯನ್ನು ಕೆಲವು ದಿನಗಳ ನಂತರ ವಾಪಸ್ಸು ನೀಡುವುದಾಗಿ ತಿಳಿಸಿದ್ದಾರೆ. ಇದನ್ನು ಅವರು ಲಿಖಿತವಾಗಿ ಅಧಿಕೃತವಾದ ಪತ್ರದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಮಾಡಿರುವುದಕ್ಕೆ ಯಾವುದೇ ಸೂಕ್ತವಾದ ದಾಖಲಾತಿ ಇಲ್ಲ ಎಂದರು. ಈ 3-4 ದಿನದ ಹಿಂದೆ ನಮ್ಮ ಸ್ನೇಹಿತರುಗಳು ಒಂದು ಸತೀಶ್ ಅವ್ರ ಮೇಲೆ ಒಂದು ಅಮಾನತು ಮಾಡಬೇಕು ಅಂತೇಳಿ ಆಗ್ರಹ ಮಾಡವ್ರೆ. ಅವ್ರು ಅಕ್ಕಿ ಹೊಡೆದವ್ರೆ ಅಂತೇಳಿ. ಇದು ಸತ್ಯಕ್ಕೆ ದೂರವಾದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಅಂದರೆ, ಸತೀಶ್ ಅವರು ಕನಕಪುರದಲ್ಲಿ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿಯಾಗಿದ್ದಾಗ ಮರಳೇಗವಿ ಮಠ ಮತ್ತು ದೇಗುಲ ಮಠದವರು ಇಲಾಖೆಗೆ ಒಂದು ಲೆಟ್ರ್ ಬರೆದವ್ರೆ. 30ನೇ ತಾರೀಕಲ್ಲಿ ಲೆಟ್ರ್ ಬರೆದು 30ನೇ ತಾರೀಕು ನಮಗೆ ಇಷ್ಟು ಅಕ್ಕಿ ಬೇಕು, ನಮ್ಮ ಮಕ್ಕಳುಗಳಿಗೆ ಊಟದ ಶಾರ್ಟೇಜ್ ಇದೆ ಅಂತ ಹೇಳಿ ಇವರು ಒಂದು ಅರ್ಜಿ ಬರೆದಿರ್ತಾರೆ. ಆಗ ಸತೀಶ್ ಅವರು ಆ ಲೆಟ್ರು ಆಧಾರದ ಮೇಲೆ 207 ಟನ್ ಕ್ವಿಂಟಲ್ ಅಕ್ಕಿ, 103 ಕ್ವಿಂಟಲ್ ಗೋಧಿಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಅದನ್ನು ಸುಮಾರು 2 ಟೈಮ್ 23/7/24 ಆಮೇಲೆ 26/7/24 ಸಹ ಹಿಂದಿರುಗಿಸಿರ್ತಾರೆ. ಏನು ಅಕ್ಕಿ ಏನಿದೆ 103 ಟನ್ ಕ್ವಿಂಟಲ್ ಅಕ್ಕಿಯನ್ನು ಹಿಂದಿರುಗಿಸ್ತಾರೆ. ಜೊತೆಗೆ ಇನ್ನು ಏನು ಗೋಧಿ ಏನಿದೆ 203 ಕ್ವಿಂಟಲ್ ಗೋಧಿ ಏನಿದೆ, ಆ ಗೋಧಿನ ಸ್ವಲ್ಪ ದಿನದಲ್ಲಿ ನಾನು ಕೊಡ್ತೀನಿ ಅಂತಲೂ ಸಹ ಅವರು ಲೆಟ್ರ್ ಬರೆದವ್ರೆ ಸ್ವಾಮೀಜಿಗಳು. ಆದರೆ ಕೆಲವು ಜನಗಳು ಜೊತೆಗೆ ಅಲ್ಲಿನ ಹಿಂದುಳಿದ ವರ್ಗದ ಒಬ್ಬ ಅಧಿಕಾರಿ ಇವ್ರನ್ನೆಲ್ಲರನ್ನೂ ಬಿಟ್ಕೊಂಡು ಅವ್ರಿಗೆ ಸತೀಶ್ ಅವ್ರಿಗೆ ಒಂದು ಕೆಟ್ಟ ಹೆಸರು ಬರಲಿ ಅಂತೇಳಿ ತೊಂದರೆಗಳು ಕೊಡ್ತಾವ್ರೆ. ಯಾಕೆ ಅವರು ತೊಂದರೆ ಕೊಡ್ತಾವ್ರೆ ಅಂತ ಅಂದರೆ, ಅವರು ಹೋದ ಟೈಮು ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದರು. ಜೊತೆಗೆ ಈಗೂ ಸಹ ಜಿಲ್ಲಾಧ್ಯಕ್ಷರಿಗೆ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಇನ್ನು ಇವ್ರಿಗೇನಾದ್ರು ಒಂದು ಕೆಟ್ಟ ಹೆಸರು ಬರಬೇಕು. ಆ ಕೆಟ್ಟ ಹೆಸರು ಬಂದಮೇಲೆ ನಾನು ಅಲ್ಲಿ ನಿಂತ್ಕೊಂಡು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಆಸೆ ಇತ್ತು. ಆದರೆ ಸತೀಶ್ ಅವರು ಒಳ್ಳೊಳ್ಳೆ ಕೆಲಸ ಮಾಡಲಾಗಿ ಅವರು ಬಂದು ಈ ಸತಿನೂ ಸಹ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದರು ಅವರು. ಆಮೇಲೆ ಇದ್ರ ಜೊತೆಗೆ ಅವ್ರು ಅವಮಾನ ಮಾಡಲಿ, ಅವ್ರಿಗೆ ಅವಮಾನ ಆಗಬೇಕು ಅಂತ ಇನ್ನೊಂದು ಮಠಕ್ಕೊಂದು ಕೆಟ್ಟ ಹೆಸರು ಬರುವಂಥ ಕೆಲಸನ ಇವರು ಮಾಡ್ತಾವ್ರೆ. ಆದ್ದರಿಂದ ನಾವು ಇವ್ರಿಗೆ ಹೇಳೋದೇನು ಬಯಸ್ತೀನಿ ಅಂದರೆ, ದಯಮಾಡಿ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ. ಇಲ್ಲದೇ ಇರೋದೆಲ್ಲ ಸುಮ್ಮನೆ ಆದರೂ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ನೀವು ಮಾಡಬೇಡ್ದು ಅಂತ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದರೂ ಅವ್ರಿಗೆ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರಿಗಳು ಇದೇ ಥರ ತೊಂದರೆಗಳು ಕೊಡ್ತಾ ಬಂದರೆ ನಾವು ನಿಮ್ಮ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಛಲವಾದಿ ಮಹಾಸಭಾ ವತಿಯಿಂದ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕನಕಪುರ ಛಲವಾದಿ ಮಹಾಸಭಾದ ಅಧ್ಯಕ್ಷ ನಾರಾಯಣ, ತೇರುಬೀದಿ ಶ್ರೀನಿವಾಸ್, ಕೋಟೆ ಶ್ರೀನಿವಾಸ್, ಛಲವಾದಿ ಮಹಾಸಭಾ ಮುಖಂಡರಾದ ಕೆಂಪರಾಜು, ವಿಜಯಕುಮಾರ್ ಮತ್ತು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ.